ಇಬ್ಬರು ಮಕ್ಕಳಲ್ಲಿ ಈ HMP ಸೋಂಕು ಪತ್ತೆಯಾಗಿದೆ. 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿಗೆ HMP ವೈರಸ್ ಇರೋದು ಪತ್ತೆಯಾಗಿದೆ. 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗು. 8 ತಿಂಗಳ ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಇನ್ನು 3 ತಿಂಗಳ ಮಗು ಚಿಕಿತ್ಸೆಯನ್ನ ಪಡೆದಿದೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. 2 ಕೇಸ್ ಪತ್ತೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. 2 ಕೇಸ್ ಪತ್ತೆ ಆಗಿರೋದ್ರಿಂದ ಅಲರ್ಟ್ ಆಗಿದೆ ಈಗ ಆರೋಗ್ಯ ಇಲಾಖೆ. ಎರಡು ಕೇಸ್ ಪತ್ತೆ ಆಗಿರೋದು 3 ತಿಂಗಳ ಮಗುವಿನಲ್ಲಿ ಮತ್ತು 8 ತಿಂಗಳ ಮಗುವಿನಲ್ಲಿ. ಬೆಂಗಳೂರಿನಲ್ಲೇ ಪತ್ತೆ ಆಗಿರೋದು HMP ಸೋಂಕು. ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕೋವಿಡ್ ರೀತಿಯಲ್ಲೇ ಹರಡುವಂತ ಸೋಂಕಿದು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಪ್ರಪಂಚದಾದ್ಯಂತವೂ ಕೂಡ ಬಹಳ ತಲ್ಲಣ ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ಅದರಲ್ಲೂ ಬೆಂಗಳೂರಲ್ಲೂ ಕಾಣಿಸ್ಕೊಂಡಿರೋದು ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಇಲಾಖೆ ಜೊತೆ ಸಚಿವರು ಮೀಟಿಂಗ್ ಕರೆದಿದ್ದಾರೆ. ತುರ್ತು ಸಭೆಯನ್ನ ಕರೆದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರು ಚರ್ಚೆಯನ್ನ ಮಾಡ್ತಾರೆ. 8 ತಿಂಗಳ ಮಗುವಿನಲ್ಲಿ ಕಾಣಿಸಿಕೊಂಡಿದೆ ಈಗ HMP ವೈರಸ್. 3 ತಿಂಗಳ ಮಗು ಚಿಕಿತ್ಸೆಯನ್ನ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. ಅದರ ಮೇಲೂ ಕೂಡ ನಿಗಾ ವಹಿಸಲಾಗಿದೆ. ಅದರ ಜೊತೆಯಲ್ಲಿ 8 ತಿಂಗಳ ಮಗುವಿನಲ್ಲೂ ಕೂಡ HMP ವೈರಸ್ ಕಾಣಿಸಿಕೊಂಡಿರೋದು. ಹಾಗಾಗಿ ಸರ್ಕಾರ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವರೊಂದು ಮೀಟಿಂಗ್ ಕರೆದಿದ್ದಾರೆ, ತುರ್ತು ಸಭೆಯನ್ನ ಕರೆದಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂಜಾಗ್ರತಾ ಕ್ರಮಗಳು ಏನೇನು ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಬಹುದು ಅನ್ನುವಂಥ ಮಾಹಿತಿ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮೊದಲಿಗೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಿ ಆನಂತರದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಯನ್ನ ಮಾಡಲಾಗುತ್ತೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.